ನಮ್ಮೂರಿನ ದೇವಸ್ಥಾನ ಬಸವೇಶ್ವರ ಸ್ವಾಮಿ ಸನ್ನಿಧಿ. ಅರೆ ಚಿಕ್ಕನಹಳ್ಳಿ ಅಂತಿದೆ, ಮತ್ತೆ ನಿನ್ನೂರು ನಂಜಪ್ಪ ಲೇಔಟ್ ಅಂದೆ. ನಂಜಪ್ಪ ಲೇಔಟ್ ಅಂತ ಮಾಡ್ಕೊಂಡಿದ್ರು, ಆದರೆ ಊರವರೆಲ್ಲ ಸೇರಿ ಹಳೆ ಹೆಸರೇ ಇರಲಿ ಚಿಕ್ಕನಹಳ್ಳಿ ಇರಲಿ ಅಂತ ತೀರ್ಮಾನ ಮಾಡಿದ್ರು. ಹೌದು, ಮನೆಯಲ್ಲಿ ಇಲ್ಲೇ ಪಕ್ಕದ ರೋಡಲ್ಲಿ. ರೋಡ್ ಸ್ವಲ್ಪ ಸಣ್ಣದು, ನಡ್ಕೊಂಡೆ ಹೋಗೋಣ. ಅಪ್ಪ ಅತ್ತೆ ಇಲ್ಲಿ ಮನೆ ಮಾಡಿದ್ರ? ಏನೋ ಗೊತ್ತಿಲ್ಲ, ಮನು ಹಾಗೆ ಹೇಳ್ತಿದ್ದಾನೆ, ನೋಡೋಣಂತೆ ಬಾ. ಅಲ್ಲ ಜಾನಕಿ, ಪೊಲೀಸ್ ಸ್ಟೇಷನ್ ಎಲ್ಲಿ ಬಂತಿಲ್ಲಿ? ಇಲ್ಲೇ 8 ಮೈಲ್ ದೂರದಲ್ಲಿದೆ. 8 ಮೈಲಿ ದೂರನಾ? ಅಂದರೆ 1 ಕಿಲೋಮೀಟರ್ ದೂರದಲ್ಲಿ ಇತ್ತು. ಇವಾಗ ಹಳ್ಳಿ ಬೆಳೀತಾ ಇದ್ದಾಗೆ ಚಿಕ್ಕನಹಳ್ಳಿ ಮತ್ತೆ ಗಂಗನಹಳ್ಳಿಗೆ ಒಂದೇ ಪೊಲೀಸ್ ಸ್ಟೇಷನ್ ಇರಲಿ ಅಂತ ಅದನ್ನು ಶಿಫ್ಟ್ ಮಾಡಿದ್ದಾರೆ 8 ಕಿಲೋಮೀಟರ್ ಮೈಲಿ. ಜಾನಕಿ, ನಾವು ವೆಂಕಟಪ್ಪ 8 ಮೈಲಿ ದೂರದಿಂದ ಹೋಗೋದು ಬರೋದು ಮಾಡ್ತಿದ್ನ, ಅಷ್ಟು ದೂರ ಯಾಕೆ ಮನೆ ಮಾಡ್ದ? ಅವ್ನು ಹೇಳಿದ್ನಲ್ಲ 1 ಕಿಲೋಮೀಟರ್ ಅಲ್ಲಿತ್ತು, ಆಮೇಲೆ ಶಿಫ್ಟ್ ಆಯ್ತು ಅಂತ. ಎಲ್ಲದಕ್ಕೂ ಒಂದು ಉತ್ತರ ಇಟ್ಟಿರ್ತಾನೆ, ಭಲೆ ಪಾಕಡ. ಮಾವ, ಅಲ್ಲಿಗೆ ಹೋದ್ರೆ ನಮ್ಗೆಲ್ಲ ಗೊತ್ತಾಗ್ಬೋದು ಅಲ್ವಾ? ಅಯ್ಯೋ ಖಂಡಿತ ನೆನಪಾಗುತ್ತೆ. ಅನು ನಿಂಗೆ ನೆನಪಿಲ್ವಾ, ನಾವು ಚಿಕ್ಕವರಿರುವಾಗ ಊರ್ ಮಕ್ಕಳೆಲ್ಲ ಇಲ್ಲಿ ಆಟ ಆಡಕ್ ಬರ್ತಾ ಇದ್ವಿ. ಅವಾಗ ಈ ಸಿಮೆಂಟ್ ಎಲ್ಲ ಹಾಕಿರ್ಲಿಲ್ಲ, ದೇವಸ್ಥಾನಕ್ಕೆ ಈ ಕಾಂಪೌಂಡ್ ಇರ್ಲಿಲ್ಲ. ಅಂಕಲ್, ಇಲ್ಲಿ 2 ದೊಡ್ಡ ಚೇಪಕಾಯಿ ಮರ ಇತ್ತು. ಅನು ನೆನಪಿಲ್ವಾ, ನಾವೆಲ್ಲ ಮರಕೋತಿ ಆಟ ಆಡಕ್ ಬರ್ತಾ ಇದ್ವಿ. ನೀನ್ ಮರ ಹತ್ತಿ ಕೆಳಗೆ ಬಿದ್ದು ಕಾಲಿಗೆ ಗೇಟ್ ಮಾಡ್ಕೊಂಡಿದ್ದೆ. ಈಗ ಮರನೂ ಇಲ್ಲ, ನಿನಗೆ ನೆನಪು ಇಲ್ಲ ಅನ್ಸುತ್ತೆ. ಇಲ್ಲ, ನನ್ಗೇನು ನೆನಪಿಲ್ಲ. ಪರವಾಗಿಲ್ಲ, ದಾರಿಲಿ ಹೋಗ್ತಾ ಎಲ್ಲ ನೋಡ್ತಾ ನೆನಪಾಗುತ್ತೆ. ಬನ್ನಿ ಅಂಕಲ್, ಹೋಗೋಣ. ಮನೋಹರ, ಓ ತಾತ! ಏನಪ್ಪ ಮನೋಹರ, ಎಲ್ಲೋಗಿದ್ಯೋ? ಹೇಳ್ದೆ ಕೇಳ್ದೆ, ಇನ್ನು ಮುಗಿಲಿಲ್ವಾ ನಿನ್ನ ಹೆಂಡತಿ ಹುಡ್ಕಾಟ? ನಿಮ್ಮಮ್ಮ ನೋಡಿದ್ರೆ ಮಗ ಮಗ ಅಂತ ಕಣ್ಣೀರಾಗ್ತಾಳೆ, ನೀನು ಅದು ಯಾವುದೋ ಕಾಲದ ಹೆಂಡತಿ ಸಿಗ್ತಾಳೆ ಅಂತ ಹುಡ್ಕೊಂಡು ಅಲಿತಾ ಇದ್ದೀಯ. ನಮ್ಮ ಊರಿನ ಹಿರಿಯರು, ನಾನು ಹೇಳಿದ್ದಲ್ವಾ ನರಸಯ್ಯನವರು ಅಂತ. ಬನ್ನಿ ಪರಿಚಯ ಮಾಡಿಸ್ತೀನಿ, ಬನ್ನಿ ಬನ್ನಿ.